ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಈ ಮನೆಮದ್ದನ್ನು ನೀವು ಅಪ್ಲೈ ಮಾಡಿದ್ರೆ ಚಿಮುಕಲು ಬೇಗ ಕಡಿಮೆ ಆಗುತ್ತೆ. ಕೆಲವರು ನರುಳ್ಳಿ ಅಂತಾರೆ, ನರೂಲಿ ಅಂತಾರೆ, ಚಿಮುಕಲು ಅಂತಾರೆ. ಈ ಚಿಮುಕಲು ತುಂಬಾ ಕಿರಿಕಿರಿ ಅನಿಸ್ತಾ ಇರುತ್ತೆ. ಕೆಲವೊಮ್ಮೆ ಕುತ್ತಿಗೆ ಭಾಗದಲ್ಲಿ, ಕೆಲವೊಮ್ಮೆ ಮುಖದ ಮೇಲೆ, ಕಣ್ಣಿನ ಹತ್ರ ಆಗ್ತಾ ಇರುತ್ತೆ, ಕೈ ಮೇಲೆ ಆಗ್ತಾ ಇರುತ್ತೆ, ಬೆರಳುಗಳ ಮೇಲೆ ಆಗ್ತಾ ಇರುತ್ತೆ. ಎಷ್ಟೇ ವರ್ಷಗಳಿಂದ, ಎಷ್ಟೇ ದಿನಗಳಿಂದ ಇರುವಂಥ ಚಿಮುಕಲು ಇವತ್ತಿನ ಮನೆಮದ್ದು ಮಾಡಿ ಹಚ್ಚಿ ಸಾಕು, ಎಷ್ಟು ಬೇಗ ಮಾಯ ಆಗತ್ತೆ ಅಂತ. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಿಮಗೆ ಫಸ್ಟ್ ಒಂದು ಸಿಂಪಲ್ ಆದಂಥ ಮನೆಮದ್ದು ಮಾಡೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ. ಅಂದರೆ ವೈಟ್ ಕಲರ್ ಕೋಲ್ಗೇಟ್ ಪೇಸ್ಟನ್ನೇ ನೀವು ತೊಗೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸಾಧಾರಣವಾಗಿ ಎಲ್ಲರ ಮನೇಲೂ ಈ ಪೇಸ್ಟ್ ಇರುತ್ತೆ. ಒಂದು ವೇಳೆ ನೀವು ಆಯುರ್ವೇದಿಕ್ ಪೇಸ್ಟು, ಬೇರೆ ರೀತಿಯ ಪೇಸ್ಟನ್ನು ಯೂಸ್ ಮಾಡಿದರೆ ಅದು ಬರೋದಿಲ್ಲ. ಈ ರೀತಿಯ ವೈಟ್ ಕಲರ್ ಪೇಸ್ಟನ್ನೇ ನೀವು ಬಳಸಬೇಕು ನೋಡಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ವೈಟ್ ಕಲರ್ ಪೇಸ್ಟನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸೋಡಾ ಪುಡಿಯನ್ನು ತೊಗೊಳ್ಳೋಣ. ಅಂದರೆ ಬೇಕಿಂಗ್ ಸೋಡಾ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳ್ಳೋಣ. ಅಂದರೆ ನಾವು ಇಡ್ಲಿ, ದೋಸೆಗೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ಸೋಡಾ ಪುಡಿ. 2 ಚಿಟಿಕೆ ಆಗುವಷ್ಟು ಸೋಡಾ ಪುಡಿಯನ್ನು ತೊಗೊಳ್ಳೋಣ. ಈ ಸೋಡಾ ಪುಡಿ ಚಿಮುಕಲು ಇರುತ್ತಲ್ಲ, ಆ ಜಾಗವನ್ನು ಕ್ಲೀನಾಗಿ ಅದು ಬೀಳೋ ಹಾಗೆ ಮಾಡುತ್ತೆ. ಹಾಗಾಗಿ ನೋಡಿ, ಈ ಪೇಸ್ಟಿಗೆ ಇವಾಗ ನಾವು ಸೇರಿಸ್ಕೊಳ್ಳೋಣ. ಸಿಂಪಲ್ 2 ಪದಾರ್ಥ ಸಾಕು ನೋಡಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. 2 ಮಿಕ್ಸ್ ಆದರೆ ಒಂದು ಒಳ್ಳೆಯ ಮನೆಮದ್ದು ತಯಾರಾಗುತ್ತೆ ನೋಡಿ. ಮನೆಯಲ್ಲಿರುವ ಪದಾರ್ಥದಿಂದಲೇ ನಾವು ನರೋಲಿನ ಆರಾಮಾಗಿ ಕಿತ್ತು ಬಿಸಾಕ್ಬೋದು. ಅಂದರೆ ನಾವು ಈ ಪೇಸ್ಟನ್ನು ಎಲ್ಲಿ ನರೋಲಿ ಆಗಿರುತ್ತೋ ಆ ಜಾಗಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಬೇಗ ನರೋಲಿ ಉದುರು ಹೋಗುತ್ತೆ. ಇವಾಗ ನಾವು ಇದನ್ನು ಕೈಯಿಂದ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ಅದ್ರ ಬದಲು ನೋಡಿ, ಈ ಥರ ಬಡ್ಸ್ ಇರುತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ಎಲ್ಲಿ ನರೋಲಿ ಇದೆ, ಕುತ್ತಿಗೆ ಭಾಗದಲ್ಲಿ ಇದೆಯೋ, ಇಲ್ಲ ಬೆರಳ ಮೇಲೆ ಇದೆಯೋ, ಇಲ್ಲ ನಿಮ್ಮ ಮುಖದ ಮೇಲೆ ಎಲ್ಲಾದರೂ ಇದ್ದರೆ ಆ ಜಾಗಕ್ಕೆ ಕರೆಕ್ಟಾಗಿ ಆ ಪ್ಲೇಸಿಗೆ ನೀವು ಹಚ್ಕೊಳ್ಬೇಕು. ನರೋಲಿ ಎಲ್ಲಿರುತ್ತೋ ನರೋಲಿ ಮೇಲೆ ಮತ್ತು ನರೋಲಿ ಕೆಳಭಾಗದಲ್ಲಿ ನೀಟಾಗಿ ತಾಗುವಂತೆ ನಾವು ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನರೋಲಿಗಳು ಸೈಂಟಿಫಿಕ್ ಹೇಳಬೇಕು ಅಂದರೆ ಒಂದು ರೀತಿಯ ಬ್ಯಾಕ್ಟೀರಿಯಾದಿಂದ ಆಗುತ್ತೆ ಅಂತ ಹೇಳ್ತಾರೆ. ನೀವು ಈ ಪೇಸ್ಟನ್ನು, ಈ ರೀತಿಯ ಪೇಸ್ಟನ್ನು ನೀವು ಅಪ್ಲೈ ಮಾಡಿದಾಗ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ನಾಶ ಆಗಿಬಿಟ್ಟು ನರೋಲಿ ಬೇಗ ಉದುರೋಗುತ್ತೆ. ನೆಕ್ಸ್ಟು ಇನ್ನೊಂದು ಮನೆಮದ್ದನ್ನು ಮಾಡೋದು ಹೇಳ್ತೀನಿ ನೋಡಿ. ಬೆಳ್ಳುಳ್ಳಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಬೆಳ್ಳುಳ್ಳಿ ತೊಗೊಳ್ಬೇಕು ನಾವು. ಬೆಳ್ಳುಳ್ಳಿ ಎಷ್ಟು ಒಳ್ಳೆಯದಂದರೆ ಇದರಲ್ಲಿ ಎಲೆಸಿನ್ ಎನ್ನುವ ಒಂದು ಅಂಶ ಇದೆ. ಇದು ನಮ್ಮ ದೇಹದಲ್ಲಿ, ಅಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದರೆ, ಈ ರೀತಿಯ ನರೋಳಿ ಅಥವಾ ಸ್ಕಿನ್ ಟ್ಯಾಗ್ ಅಂತ ಹೇಳ್ತೀವಲ್ಲ, ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಇವಾಗ ನೋಡಿ, ನಾನಿಲ್ಲಿ 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಜಜ್ಕೋಬೇಕು. ಈ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇದೆ. ಮತ್ತು ಇದು ಆ್ಯಂಟಿಸೆಪ್ಟಿಕ್ ಆಗೂ ಕೂಡ ವರ್ಕ್ ಆಗುತ್ತೆ. ಸ್ಕಿನ್ನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರಲಿ, ಕೆಲವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಸ್ಕಿನ್ ಮೇಲೆ, ಅಂದರೆ ಹುಳುಕಡ್ಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದಕ್ಕೂ ಕೂಡ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ನರುಳ್ಳಿಯನ್ನು ಮತ್ತು ಚಿಮುಕಲನ್ನು ಬುಡದಿಂದಲೇ ಕಿತ್ತೋಗಲಿಕ್ಕೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿ ನೋಡಿ, ಬೆಳ್ಳುಳ್ಳಿನ ನಾವು ಜಜ್ಕೊಂಡಿದ್ದೀವಿ. ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಲಿಂಬೆಹಣ್ಣಿನ ರಸ ಸೇರಿದಾಗ ಒಂದು ಒಳ್ಳೆ ಮನೆಮದ್ದು ಅಥವಾ ಒಂದು ಒಳ್ಳೆ ಮೆಡಿಸಿನ್ ಆಗಿ ತಯಾರಾಗುತ್ತೆ. ಇದನ್ನು ನಾವು ಸ್ಕಿನ್ ಟ್ಯಾಗ್ ಎಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡಿದಾಗ ಈಸಿಯಾಗಿ ಸ್ಕಿನ್ ಟ್ಯಾನ್ ರಿಮೂವ್ ಆಗೋಕ್ಕೆ ಇದು ಸಹಾಯ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಂಬೆಹಣ್ಣಿನ ರಸ ಮತ್ತು ಬೆಳ್ಳುಳ್ಳಿ ರಸ 2 ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನಾವು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯ ಬೆಳ್ಳುಳ್ಳಿ ಮತ್ತು ಲಿಂಬೆಹಣ್ಣು ಸೇರಿಸಿದಂಥ ಪೇಸ್ಟನ್ನು ನೀವು ಇಮ್ಮಿಡಿಯೇಟಾಗಿ ಎಲ್ಲಿ ನಿಮಗೆ ನರುಳಿ ಆಗಿರುತ್ತೋ ಅಲ್ಲಿ ಅಪ್ಲೈ ಮಾಡ್ಕೊಂಡು ಬಿಡಬೇಕು. ನೀವು ಸ್ವಲ್ಪ ಇಡೋದು, ಆಮೇಲೆ ಹಚ್ಕೊತೀನಿ ಅಂದರೆ ಅದರಲ್ಲಿರುವಂಥ ಸತ್ವ ಕಡಿಮೆ ಆಗುತ್ತೆ. ಇಮ್ಮಿಡಿಯೇಟಾಗಿ ನೀವು ತಯಾರಿ ಮಾಡ್ಕೊಳ್ತೀರಲ್ಲ, ನೀವು ಫಾಸ್ಟಾಗಿ ಎಲ್ಲಿ
ನರುಳಿಯಾಗಿದೆಯೋ ಆ ಪ್ಲೇಸಲ್ಲಿ ನೀಟಾಗಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಈ ರೀತಿ ಅಪ್ಲೈ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು ವೇಳೆ ಹತ್ರ ಒಂದು ವೇಳೆ ನರುಳಿ ಆಗಿದ್ರೂ ಕೂಡ ಫುಲ್ ಎಲ್ಲ ಕಡೆನೂ ಒಂದೇ ಸಲಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತೆಗೆದು ಕೈಯಿಂದನೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಈ ರೀತಿ ನೀವು ಡೈಲಿ 2 ಸಲ ಈ ರೀತಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ನರುಳಿ ಬೇಗ ಉದುರು ಹೋಗುತ್ತೆ. ಇನ್ನು ಇದಂತೂ ಸೂಪರ್ ಆಗಿರುವಂಥ ಮನೆಮದ್ದಾಗಿದೆ. ಅಂದರೆ ಇಲ್ಲಿ ನಾನು ವಿಳ್ಯದೆಲೆ ತೊಗೊಂಡಿದ್ದೀನಿ ನೋಡಿ. ವಿಳ್ಯದೆಲೆ ಕೂಡ ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ರ್ಯಾಷಸ್ ಆಗಿದ್ದರೆ, ನರುಳೆ ಆಗಿದ್ದರೆ ಮತ್ತು ಇನ್ಯಾವುದೇ ಗಾಯಗಳಾಗಿದ್ರೂ ಕೂಡ ಈ ವಿಳ್ಯದೆಲೆ ರಸ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ 3 ವಿಳ್ಯದೆಲೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಪೀಸ್ ಮಾಡಿ ಈ ಥರ ಕುಟ್ಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸವನ್ನು ತಗೊಳ್ಬೇಕು. ನೋಡಿ ಎಷ್ಟು ಸಿಂಪಲ್ ಆದಂಥ ಮದ್ದಾಗಿದೆ. ಅದೇ ನಾವು ನರುಳಿಯನ್ನು ರಿಮೂವ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹತ್ರ ಹೋದರೆ ಸುಮಾರು ಖರ್ಚು ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದಿವಸ ನಾವು ನೋವನ್ನು ಕೂಡ ಅನುಭವಿಸ್ಬೇಕು. ಅದರಲ್ಲೂ ಸ್ಕಿನ್ ಟ್ಯಾಗ್ ಅಥವಾ ನರುಳಿ ಚಿಕ್ಕದಾಗಿರಬೇಕಾದ್ರೆ ನಾವು ಈ ಮನೆಮದ್ದುಗಳನ್ನು ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಆಗಿದೆ, ತುಂಬ ಸ್ಪ್ರೆಡ್ ಆಗಿದೆ ಅಂದರೆ 1-2 ದಿವಸ ಟೈಮ್ ಜಾಸ್ತಿ ತಗೊಳುತ್ತೆ. ಅಂದರೆ ನಾವು 1 ಸಲ 2 ಸಲ ಅಪ್ಲೈ ಮಾಡಿ ಕಡಿಮೆ ಆಯಿತು ಅಂತ ಬಿಡಬಾರ್ದು. ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನರುಳಿ ಕಡಿಮೆ ಆಗುತ್ತೆ, ಅದು ರಿಮೂವ್ ಆಗಿ ಬೀಳುತ್ತೆ. ನೋಡಿ ಇವಾಗ ನಾನು ಈ ವಿಳ್ಯದೆಲೆ ರಸವನ್ನು ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕೈಯಿಂದನೇ ರಸವನ್ನು ಹಿಂಡ್ಕೊಳ್ಬೋದು, ಇಲ್ಲ ಫಿಲ್ಟ್ರ್ ಇದ್ದರೆ ಈ ರೀತಿ ನೀಟಾಗಿ ರಸವನ್ನು ತಕ್ಕೊಳ್ಳಿ. ಆದಷ್ಟು ನಾವು ಈ ಮನೆಮದ್ದು ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನನ್ನು ಮೇಂಟೈನ್ ಮಾಡಬೇಕು. ಅಂದರೆ ನಾವು ಉಪಯೋಗಿಸುವಂಥ ಬೌಲ್ ಆಗಿರಲಿ ಮತ್ತು ನಮ್ಮ ಕೈಗಳನ್ನು ನೀಟಾಗಿ ತೊಳ್ಕೊಂಡು ಬರಬೇಕು. ನಾವು ಮತ್ತು ಯಾವುದೇ ಪದಾರ್ಥಗಳನ್ನು ಉಪಯೋಗಿಸಿದ್ರು ಅದನ್ನೆಲ್ಲ ನೀರಿನಲ್ಲಿ ಫಸ್ಟೇ ತೊಳ್ಕೊಂಡು ಬರಬೇಕು. ಯಾಕಂದರೆ ಇದು ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಹಾಗಾಗಿ ಇವಾಗ ನೋಡಿ ಒಂದು 5-6 ಹನಿ ನಮಗೆ ವಿಳ್ಯದೆಲೆಯ ರಸ ಸಿಕ್ಕರೆ ಸಾಕು. ಈ ವಿಳ್ಯದೆಲೆ ರಸಕ್ಕೆ ನಾವು ಸುಣ್ಣವನ್ನು ಆ್ಯಡ್ ಮಾಡೋಣ. ಇಲ್ಲಿ ನಾನು ಸುಣ್ಣ, ತಿನ್ನುವ ಸುಣ್ಣ ಅಂದರೆ ಎಲೆ ಅಡಿಕೆ ಹಾಕ್ಕೊಳ್ತೀವಲ್ಲ ಅವಾಗ ಬಳಸ್ತೀವಲ್ಲ ಅದೇ ಸುಣ್ಣವನ್ನು ತೊಗೊಳ್ತಾ ಇದ್ದೀನಿ. ಇದು ನಿಮಗೆ ಅಂಗಡಿಲಿ ಆರಾಮಾಗಿ ಸಿಗುತ್ತೆ, ಪಾನ್ ಶಾಪಲ್ಲೂ ಸಿಗುತ್ತೆ, ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಇಲ್ಲಿ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಸುಣ್ಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಟೀ ಸ್ಪೂನ್ ಲೆಕ್ಕದಲ್ಲಿ. ಸುಣ್ಣ ಸ್ವಲ್ಪ ಲೈಟಾಗಿ ಒಂಥರ ಅಲ್ಲಿ ಸುಡುವಂಥ ಗುಣವನ್ನು ಹೊಂದಿದೆ. ಅಂದರೆ ನಾವು ಸುಣ್ಣವನ್ನು ಯಾವುದೇ ನಮ್ಮ ಸ್ಕಿನ್ ಮೇಲೆ ಹಾಕಿದರೂ ಸ್ವಲ್ಪ ಲೈಟಾಗಿ ಉರಿಯುತ್ತಲ್ಲ, ಅದೇ ರೀತಿ ನಾವು ಸ್ಕಿನ್ ಟ್ಯಾಗ್ ಮೇಲೆ ಅದನ್ನು ಹಾಕಿದಾಗ ಅಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರೂ ಅದು ನಾಶ ಮಾಡುವಂತಹ ಗುಣವನ್ನು ಹೊಂದಿದೆ. ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ. ನೋಡಿ ಎಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಆಗಿದೆಯೋ ಈ ರೀತಿ ನಾವು ಸುಣ್ಣ ಮತ್ತು ವಿಳ್ಯದೆಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರಸವನ್ನು ಮಿಕ್ಸ್ ಮಾಡಿ ನೀಟಾಗಿ ಈ ಬಡ್ಸಿಂದ ಅಪ್ಲೈ ಮಾಡಬೇಕು. ನೋಡಿ ತುಂಬ ಚೆನ್ನಾಗಿ ಎಲ್ಲೇ ನರುಳಿ ಆಗಿದ್ರೂ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಅಲ್ಲಿ ನ್ಯೂ ಸ್ಕಿನ್ ಮತ್ತೆ ಬರಲಿಕ್ಕೆ ಈ ವಿಳ್ಯದೆಲೆ ರಸ ಇದೆಯಲ್ಲ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು 3 ಮನೆಮದ್ದನ್ನು ಹೇಳಿದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ನಿಮಗೆ ಯಾವ ಪದಾರ್ಥ ನಿಮ್ಮ ಮನೇಲಿ ಈಸಿಯಾಗಿ ಸಿಗುತ್ತೋ ಅವುಗಳನ್ನು ಬಳಸ್ಕೊಳ್ಳಿ. ಆರಾಮಾಗಿ ನೀವು ನರುಳಿ ಅಥವಾ ಸ್ಕಿನ್ ಟ್ಯಾಗ್ ಚಿಮುಕಲನ್ನು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಶ್ಯಕತೆ ಇರೋರಿಗೆ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.